ಹಾಯ್ ಗೆಳೆಯರೆ, ನಿಮ್ಮ ರೇಷ್ಮಾ ಜಿಕೆ ಅಡ್ಡಾ 2.0 ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮಗೆ ಇವತ್ತು ಒಂದು ದೀರ್ಘ ಸಸ್ಪೆನ್ಸ್ ಕಥೆಯನ್ನು ಹೇಳುತ್ತೇನೆ. ಇದು ಒಂದು ಕಾಲ್ಪನಿಕ ಕಥೆಯಾಗಿರುತ್ತದೆ. ಮಲೆನಾಡಿನ ಮಧ್ಯದಲ್ಲಿದ್ದ ಅರಳಿಗುಡ್ಡೆ ಎಂಬ ಪುಟ್ಟ ಹಳ್ಳಿ ವರ್ಷಗಳಿಂದ ಶಾಂತವಾಗಿತ್ತು. ಹಳ್ಳಿಯ ಸುತ್ತಲೂ ದಟ್ಟ ಕಾಡು, ಮಂಜಿನಿಂದ ಆವರಿಸಿದ ಬೆಟ್ಟಗಳು ಮತ್ತು ಹಳೆಯ ಕಾಲದ ಕಥೆಗಳನ್ನು ಹೇಳುವ ಪಾಳು ಬಿದ್ದ ಮನೆಗಳು ಇದ್ದವು. ಅಲ್ಲೇ ವಾಸಿಸುತ್ತಿದ್ದನು ಅಭಿನವ್. ಬೆಂಗಳೂರಿನ ಪತ್ರಕರ್ತನಾಗಿದ್ದ ಅವನು ತನ್ನ ಅಜ್ಜನ ಸಾವಿನ ನಂತರ ಹಳ್ಳಿಗೆ ಬಂದಿದ್ದ. ಅಜ್ಜ ಬಿಟ್ಟಿದ್ದ ಹಳೆಯ ಮನೆಯನ್ನು ಮಾರಾಟ ಮಾಡಿ ಮತ್ತೆ ನಗರಕ್ಕೆ ಹಿಂತಿರುಗುವ ಉದ್ದೇಶ ಅವನದು. ಒಂದು ಸಂಜೆ ಮಳೆ ಸುರಿಯುತ್ತಿತ್ತು. ಗಾಳಿ ಕಿಟಕಿಗಳನ್ನು ಬಡಿದುಕೊಳ್ಳುತ್ತಿತ್ತು. ಆಗ ಮನೆಯ ಬಾಗಿಲಿನ ಕೆಳಗಿಂದ ಯಾರೋ ಒಂದು ಲಕೋಟೆಯನ್ನು ತಳ್ಳಿದರು. ಅಭಿನವ್ ಬಾಗಿಲು ತೆರೆದ. ಹೊರಗೆ ಯಾರೂ ಇರಲಿಲ್ಲ. ಅವನು ಲಕೋಟೆಯನ್ನು ತೆಗೆದುಕೊಂಡ. ಅದರ ಮೇಲೆ ಕೇವಲ ಒಂದು ವಾಕ್ಯ ಬರೆದಿತ್ತು: ನಿನ್ನ ಅಜ್ಜ ಸತ್ತಿಲ್ಲ, ಅವನನ್ನು ಕೊಲ್ಲಲಾಗಿದೆ. ಅಭಿನವ್ನ ಹೃದಯ ಜೋರಾಗಿ ಬಡಿತ ಆರಂಭಿಸಿತು. ಅಜ್ಜನ ಸಾವು ಹೃದಯಾಘಾತದಿಂದ ಆಗಿದೆ ಎಂದು ವೈದ್ಯರು ಹೇಳಿದ್ದರು. ಹಾಗಿದ್ದರೆ ಈ ಪತ್ರ ಯಾರು ಕಳುಹಿಸಿದ್ದರು? ಅವನು ಲಕೋಟೆ ತೆರೆದ. ಒಳಗೆ ಹಳದಿ ಬಣ್ಣದ ಕಾಗದವಿತ್ತು. ಅದರ ಮೇಲೆ ಮತ್ತೊಂದು ಸಂದೇಶ: ಸತ್ಯ ತಿಳಿಯಬೇಕಾದರೆ ಹಳೆಯ ಚರ್ಚಿನ ಹಿಂದೆ ಇರುವ ಬಾವಿಯ ಬಳಿ ಬಾ. ಮಧ್ಯರಾತ್ರಿ 12 ಗಂಟೆಗೆ ಒಬ್ಬನೇ ಬಾ. ಪತ್ರದಲ್ಲಿ ಸಹಿ ಇರಲಿಲ್ಲ. ಆ ರಾತ್ರಿ ಮಳೆ ಇನ್ನಷ್ಟು ಹೆಚ್ಚಾಯಿತು. ಗಡಿಯಾರ್ 11:50 ತೋರಿಸುತ್ತಿತ್ತು. ಅಭಿನವ್ ಟಾರ್ಚ್ ಹಿಡಿದು ಹೊರಟ. ಹಳ್ಳಿಯ ಕೊನೆಯ ಭಾಗದಲ್ಲಿದ್ದ ಹಳೆಯ ಚರ್ಚ್ ಸುಮಾರು 100 ವರ್ಷಗಳಷ್ಟು ಹಳೆಯದು. ಅದರ ಹಿಂದೆ ಇದ್ದ ಬಾವಿಯ ಸುತ್ತಲೂ ಗಿಡಗಂಟಿಗಳು ಬೆಳೆದಿದ್ದವು. ಮಧ್ಯರಾತ್ರಿ 12 ಗಂಟೆ. ಹಠಾತ್ತನೆ ಅವನ ಹಿಂದೆ ಯಾರೋ ಮಾತನಾಡಿದರು. ನೀನು ಬಂದೆಯಾ? ಅಭಿನವ್ ಬೆಚ್ಚಿಬಿದ್ದ. ತಿರುಗಿ ನೋಡಿದ. ಕಪ್ಪು ಮಳೆಕೋಟು ಧರಿಸಿದ್ದ ವ್ಯಕ್ತಿಯೊಬ್ಬ ನಿಂತಿದ್ದ. ಅವನ ಮುಖ ಕಾಣುತ್ತಿರಲಿಲ್ಲ. ಯಾರು ನೀನು ಎಂದು ಅಭಿನವ್ ಕೇಳಿದ. ಆ ವ್ಯಕ್ತಿ ಉತ್ತರಿಸಿದ: ನಿನ್ನ ಅಜ್ಜನ ಸಾವಿನ ರಹಸ್ಯ ನನಗೆ ಗೊತ್ತು. ಹಾಗಾದರೆ ಹೇಳು. ಅದನ್ನು ಹೇಳುವ ಮುಂಚೆ ನಿನಗೆ ಒಂದು ಪ್ರಶ್ನೆ. ನಿನ್ನ ಅಜ್ಜ ಸಾಯುವ ಮುನ್ನ ಕೊನೆಯದಾಗಿ ಯಾರನ್ನು ಭೇಟಿಯಾದ? ಅಭಿನವ್ ಯೋಚಿಸಿದ. ಗೊತ್ತಿಲ್ಲ. ವ್ಯಕ್ತಿ ನಕ್ಕ. ಹಾಗಾದರೆ ನಿನ್ನ ತನಿಖೆಯಲ್ಲಿ ಆರಂಭಿಸು. ಅವನು ಒಂದು ಹಳೆಯ ಕೀಲಿಯನ್ನು ಅಭಿನವ್ಗೆ ಕೊಟ್ಟ. ಈ ಕೀಲಿಯೇ ಸತ್ಯದ ಮೊದ ಬಾಗಿಲು. ಅಷ್ಟರಲ್ಲಿ ಮಿಂಚು ಹೊಳೆಯಿತು. ಬೆಳಕು ಹೋದ ಕ್ಷಣಕ್ಕೆ ಆ ವ್ಯಕ್ತಿ ಕಾಣೆಯಾಗಿದ್ದ. ಮರುದಿನ ಅಭಿನವ್ ಮನೆಯನ್ನು ಸಂಪೂರ್ಣ ಹುಡುಕಲು ಆರಂಭಿಸಿದ. ಅಜ್ಜನ ಕೊಠಡಿಯಲ್ಲಿ ಹಳೆಯ ಅಲಮಾರಿಗಳು, ಪುಸ್ತಕಗಳು ಮತ್ತು ಮರದ ಪೆಟ್ಟಿಗೆಗಳಿದ್ದವು. ಅವನು ಆ ಕೀಲಿಯನ್ನು ಪ್ರಯತ್ನಿಸಿದ. ಒಂದು ಹಳೆಯ ಕಪಾಟಿನ ಕೆಳಭಾಗದಲ್ಲಿ ಅಡಗಿದ್ದ ಸಣ್ಣ ತಾಳೆ ತೆರೆದಿತು. ಅದರೊಳಗೆ ಒಂದು ಡೈರಿ ಸಿಕ್ಕಿತು. ಡೈರಿಯ ಕೊನೆಯ ಪುಟದಲ್ಲಿ ಬರೆಯಲಾಗಿತ್ತು: ಅವರು ನನ್ನ ಹಿಂದೆ ಬರುತ್ತಿದ್ದಾರೆ. ನಾನು ಕಂಡುಹಿಡಿದ ಸತ್ಯ ಹೊರಬಂದರೆ ಹಲವರು ನಾಶವಾಗುತ್ತಾರೆ. ನಾನು ಬದುಕಿದ್ದರೆ ಈ ರಹಸ್ಯವನ್ನು ಜಗತ್ತಿಗೆ ತಿಳಿಸುತ್ತೇನೆ. ಅಭಿನವ್ ಉಸಿರುಗಟ್ಟಿದ. ಮುಂದಿನ ಪುಟದಲ್ಲಿ ಒಂದು ನಕ್ಷೆ ಇತ್ತು. ಅದು ಹಳ್ಳಿಯ ಹೊರಗಿದ್ದ ಕಪ್ಪುಬೆಟ್ಟ ಪ್ರದೇಶವನ್ನು ಸೂಚಿಸುತ್ತಿತ್ತು. ಆ ಪ್ರದೇಶದ ಬಗ್ಗೆ ಹಳ್ಳಿಯಲ್ಲಿ ಭಯಾನಕ ಕಥೆಗಳಿದ್ದವು. ಜನರು ಅಲ್ಲಿ ಹೋಗುತ್ತಿರಲಿಲ್ಲ. ಆದರೆ ಸತ್ಯ ಅಲ್ಲೇ ಅಡಗಿತ್ತು. ಮುಂದಿನ ದಿನ ಬೆಳಗ್ಗೆ ಅಭಿನವ್ ಕಪ್ಪು ಬೆಟ್ಟದತ್ತ ಹೊರಟ. ಕಾಡಿನ ಮಧ್ಯೆ ಹೋಗುತ್ತಿದ್ದಾಗ ಅವನಿಗೆ ವಿಚಿತ್ರ ಅನುಭವವಾಗತೊಡಗಿತು. ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎನ್ನಿಸಿತು. ಅವನು ಹಲವಾರು ಬಾರಿ ಹಿಂದಿರುಗಿ ನೋಡಿದ. ಯಾರೂ ಇರಲಿಲ್ಲ. ಸ್ವಲ್ಪ ದೂರ ನಡೆದ ನಂತರ ಹಳೆಯ ಕಾರ್ಖಾನೆಯೊಂದು ಕಾಣಿಸಿತು. ಅದು ದಶಕಗಳ ಹಿಂದೆ ಮುಚ್ಚಲ್ಪಟ್ಟಿದ್ದ ಜಾಗ. ಆದರೆ ಒಳಗಿನಿಂದ ಶಬ್ದ ಕೇಳಿಸುತ್ತಿತ್ತು. ಅಭಿನವ್ ನಿಧಾನವಾಗಿ ಒಳಗೆ ಹೋದ. ಒಂದು ಕೊಠಡಿಯಲ್ಲಿ ಬೆಳಕು ಹೊಳೆಯುತ್ತಿತ್ತು. ಅವನು ಕಿಟಕಿಯಿಂದ ನೋಡಿದ. ಒಳಗೆ 4 ಜನ ಕುಳಿತಿದ್ದರು. ಅವರಲ್ಲಿ ಒಬ್ಬನ ಫೋಟೋ ಅವನು ಮನೆಯಲ್ಲಿದ್ದ ಹಳೆಯ ಚಿತ್ರದಲ್ಲಿ ನೋಡಿದ್ದ. ಅವನು ಅಜ್ಜನ ಸ್ನೇಹಿತ ಮಹದೇವ್. ಆದರೆ ಮಹದೇವ್ 10 ವರ್ಷಗಳ ಹಿಂದೆ ಸತ್ತಿದ್ದಾನೆ ಎಂದು ಹಳ್ಳಿ ನಂಬಿತ್ತು. ಹಾಗಾದರೆ ಅವನು ಇಲ್ಲಿ ಹೇಗೆ? ಅಭಿನವ್ ಆಶ್ಚರ್ಯದಿಂದ ನೋಡುತ್ತಿದ್ದ. ಮಹದೇವ್ ಬದುಕಿದ್ದ. ಅಷ್ಟರಲ್ಲಿ ಅವನ ಕಾಲಿಗೆ ಒಣಕಡ್ಡಿ ಮುರಿಯಿತು. ಯಾರು ಅಲ್ಲಿ ಎಂದು ಒಳಗಿದ್ದವರು ಕೂಗಿದರು. ಅಭಿನವ್ ಓಡಲು ಶುರು ಮಾಡಿದ. ಅವನ ಹಿಂದೆ ಹಲವರು ಓಡಿದರು. ಕಾಡಿನ ಮಧ್ಯೆ ಭಯಾನಕ ಬೆನ್ನಟ್ಟುವಿಕೆ ಆರಂಭವಾಯಿತು. ಒಂದು ಹಳೆಯ ಸೇತುವೆಯ ಬಳಿ ಬಂದಾಗ ಅವನು ಜಾರಿ ಕೆಳಗೆ ಬಿದ್ದ. ತಲೆಗೆ ಪೆಟ್ಟು ಬಿತ್ತು. ಅವನಿಗೆ ಪ್ರಜ್ಞೆ ತಪ್ಪಿತು. ಕಣ್ಣು ತೆರೆದಾಗ ಅಭಿನವ್ ಕತ್ತಲೆಯ ಕೋಣೆಯಲ್ಲಿ ಬಂಧಿಯಾಗಿದ್ದ. ಕೈಕಾಲು ಕಟ್ಟಿ ಹಾಕಲಾಗಿತ್ತು. ಮುಂದೆ ಕುಳಿತಿದ್ದ ವ್ಯಕ್ತಿ ನಿಧಾನವಾಗಿ ಮಾತನಾಡಿದ: ನೀನು ತುಂಬಾ ಹೆಚ್ಚು ತಿಳಿದುಕೊಳ್ಳುತ್ತಿದ್ದೀಯ. ನೀವು ಯಾರು?
ನಿನ್ನ ಅಜ್ಜ ಕಂಡುಹಿಡಿದದ್ದೇ ನಿನಗೂ ಗೊತ್ತಾಗುತ್ತಿದೆ. ನನ್ನ ಅಜ್ಜನನ್ನು ನೀವು ಕೊಂದಿರಾ? ಆ ವ್ಯಕ್ತಿ ನಕ್ಕ. ಹೌದು. ಅಭಿನವ್ ಬೆಚ್ಚಿಬಿದ್ದ. ಏಕೆ? ಏಕೆಂದರೆ ಅವನು ಸತ್ಯದ ತುಂಬಾ ಹತ್ತಿರ ಬಂದಿದ್ದ. ಆ ವ್ಯಕ್ತಿ ಕಥೆ ಹೇಳಲು ಆರಂಭಿಸಿದ. 50 ವರ್ಷಗಳ ಹಿಂದೆ ಅರಳಿಗುಡ್ಡೆಯ ಕೆಳಗಿರುವ ಬೆಟ್ಟಗಳಲ್ಲಿ ಅಪಾರ ಮೌಲ್ಯದ ಖನಿಜ ಪತ್ತೆಯಾಗಿತ್ತು. ಕೆಲವು ಪ್ರಭಾವಿ ವ್ಯಕ್ತಿಗಳು ಅದನ್ನು ಗುಪ್ತವಾಗಿ ಕದ್ದುಕೊಂಡು ಕೋಟ್ಯಂತರ ರೂಪಾಯಿ ಸಂಪಾದಿಸಿದ್ದರು. ಆದರೆ ಅವರ ಅಪರಾಧವನ್ನು ತಿಳಿದಿದ್ದ ಒಬ್ಬ ವ್ಯಕ್ತಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದ. ಅವನೇ ಅಭಿನವ್ನ ಅಜ್ಜ. ವರ್ಷಗಳ ಕಾಲ ಅವನು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದ. ಅವು ಹೊರಬಂದರೆ ಅನೇಕ ಪ್ರಭಾವಿಗಳು ಜೈಲಿಗೆ ಹೋಗುತ್ತಿದ್ದರು. ಆದ್ದರಿಂದ ಅವನನ್ನು ಮೌನಗೊಳಿಸಲಾಯಿತು. ಅಭಿನವ್ ಹತಾಶನಾಗಲಿಲ್ಲ. ಅವನಿಗೆ ಅಜ್ಜನ ಡೈರಿಯ ಕೊನೆಯ ವಾಕ್ಯ ನೆನಪಾಯಿತು. ಸತ್ಯ ಯಾವಾಗಲೂ ಎರಡನೇ ಬಾಗಿಲಿನ ಹಿಂದೆ ಅಡಗಿರುತ್ತದೆ. ಅದರ ಅರ್ಥ ಏನು? ಅವನು ಯೋಚಿಸುತ್ತಿದ್ದ. ಹಠಾತ್ತನೆ ಕೊಠಡಿಯ ಗೋಡೆಯ ಮೇಲೆ ಒಂದು ಹಳೆಯ ಗುರುತು ಕಂಡಿತು. ಅದು ಅಜ್ಜನ ಸಹಿ. ಗೋಡೆಯ ಇಟ್ಟಿಗೆಯನ್ನು ಒತ್ತಿದ. ಒಂದು ರಹಸ್ಯ ಬಾಗಿಲು ತೆರೆದಿತು. ಅದರೊಳಗೆ ಸಣ್ಣ ಪೆಟ್ಟಿಗೆ ಇತ್ತು. ಅದರೊಳಗೆ ಪೆನ್ ಡ್ರೈವ್. ಅದರಲ್ಲೇ ಎಲ್ಲಾ ಸಾಕ್ಷ್ಯಗಳು ಇದ್ದವು. ಅಭಿನವ್ ರಹಸ್ಯ ಮಾರ್ಗದಿಂದ ತಪ್ಪಿಸಿಕೊಂಡ. ಆದರೆ ಅಪರಾಧಿಗಳಿಗೆ ವಿಷಯ ಗೊತ್ತಾಯಿತು. ಅವರು ಬೆನ್ನಟ್ಟಲು ಆರಂಭಿಸಿದರು. ಮಳೆ ಸುರಿಯುತ್ತಿತ್ತು. ಕಾಡು ಸಂಪೂರ್ಣ ಕತ್ತಲೆಯಿಂದ ಆವರಿಸಿತ್ತು. ಅಭಿನವ್ ಪರ್ವತದ ಅಂಚಿನತ್ತ ಓಡುತ್ತಿದ್ದ. ಹಿಂದೆ ಗುಂಡಿನ ಸದ್ದು ಕೇಳಿಸಿತು. ಒಂದು ಗುಂಡು ಅವನ ಭುಜಕ್ಕೆ ತಗುಲಿತು. ಆದರೂ ಅವನು ನಿಲ್ಲಲಿಲ್ಲ. ಅವನು ಸಾಕ್ಷ್ಯಗಳನ್ನು ಉಳಿಸಬೇಕಿತ್ತು. ಬೆಳಿಗ್ಗೆ ಅವನು ನಗರಕ್ಕೆ ತಲುಪಿದ. ತನ್ನ ಪತ್ರಿಕಾ ಕಚೇರಿಗೆ ಹೋದ. ಪೆನ್ ಡ್ರೈವ್ನಲ್ಲಿದ್ದ ದಾಖಲೆಗಳು, ವಿಡಿಯೋಗಳು, ಬ್ಯಾಂಕ್ ದಾಖಲೆಗಳು ಎಲ್ಲವನ್ನೂ ಮಾಧ್ಯಮಗಳಿಗೆ ನೀಡಿದ. ಕೆಲವೇ ಗಂಟೆಗಳಲ್ಲಿ ದೇಶದಾದ್ಯಂತ ಸುದ್ದಿ ಹರಡಿತು. ಅನೇಕ ಪ್ರಭಾವಿ ವ್ಯಕ್ತಿಗಳು ಬಂಧಿಸಲ್ಪಟ್ಟರು. ಮಹದೇವ್ ಸೇರಿದಂತೆ ಅಪರಾಧಿಗಳು ಸಿಕ್ಕಿಬಿದ್ದರು. 1 ತಿಂಗಳ ನಂತರ ಅಭಿನವ್ ಮತ್ತೆ ಹಳ್ಳಿಗೆ ಬಂದ. ಅಜ್ಜನ ಸಮಾಧಿಯ ಮುಂದೆ ನಿಂತಿದ್ದ. ಅಷ್ಟರಲ್ಲಿ ಯಾರೋ ಅವನ ಹಿಂದೆ ನಿಂತಿರುವ ಅನುಭವವಾಯಿತು. ತಿರುಗಿ ನೋಡಿದ. ಒಬ್ಬ ವೃದ್ಧ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ವಿಚಿತ್ರ ನಗು. ನೀನು ಸತ್ಯ ಕಂಡುಹಿಡಿದೆಯಾ ಎಂದು ಕೇಳಿದ. ಹೌದು. ವೃದ್ಧ ನಿಧಾನವಾಗಿ ತಲೆ ಆಡಿಸಿದ. ಇಲ್ಲ, ನೀನು ಕಂಡುಹಿಡಿದದ್ದು ಮೊದಲ ಪದರ ಮಾತ್ರ. ಅಭಿನವ್ ಗಾಬರಿಯಾದ. ಅದರ ಅರ್ಥ? ವೃದ್ಧ ಒಂದು ಫೋಟೋ ಕೊಟ್ಟ. ಅದರ ಇದ್ದ ವ್ಯಕ್ತಿಯನ್ನು ನೋಡಿ ಅಭಿನವ್ ರಕ್ತವೇ ಗಟ್ಟಿಯಾದಂತೆ ಆಯಿತು. ಫೋಟೋದಲ್ಲಿ ಇದ್ದ ವ್ಯಕ್ತಿ ಅವನ ಅಜ್ಜನೇ. ಆದರೆ ಫೋಟೋದ ಹಿಂಭಾಗದಲ್ಲಿ ದಿನಾಂಕ ಬರೆಯಲಾಗಿತ್ತು. 2 ವಾರಗಳ ಹಿಂದಿನ ದಿನಾಂಕ. ಅಂದರೆ ಅಜ್ಜ ಸತ್ತಿರಲಿಲ್ಲವೇ? ಅಥವಾ ಯಾರೋ ಅವನಂತೆಯೇ ಕಾಣುವ ವ್ಯಕ್ತಿ ಇದ್ದನೆ? ಅಭಿನವ್ ಮೇಲಕ್ಕೆ ನೋಡಿದ. ಆ ವೃದ್ಧ ಕಾಣೆಯಾಗಿದ್ದ. ಫೋಟೋದ ಹಿಂಭಾಗದಲ್ಲಿ ಒಂದು ವಿಳಾಸವಿತ್ತು. ಕಾಡಿನ ಆಳದಲ್ಲಿದ್ದ ಪಾಳು ಬಂಗಲೆ. ಆ ರಾತ್ರಿ ಅಭಿನವಲ್ಲಿ ಹೋದ. ಬಂಗಲೆಯ ಒಳಗೆ ಧೂಳು, ಜೇಡರ ಜಾಲಗಳು ಮತ್ತು ವಿಚಿತ್ರ ಮೌನ. ಮಧ್ಯದ ಕೊಠಡಿಯಲ್ಲಿ ಒಂದು ಕಬ್ಬಿಣದ ಬಾಗಿಲು ಇತ್ತು. ಅದರ ಮೇಲೆ ಬರೆಯಲಾಗಿತ್ತು, ಸತ್ಯ ತಿಳಿಯಲು ಈ ಬಾಗಿಲು ತೆರೆಯಬೇಡ. ಅಭಿನವ್ ಬಾಗಿಲು ತೆರೆದ. ಒಳಗೆ ಅನೇಕ ಕಡತಗಳು, ಹಳೆಯ ಫೋಟೋಗಳು ಮತ್ತು ಒಂದು ವಿಡಿಯೋ ರೆಕಾರ್ಡರ್ ಇತ್ತು. ಅವನು ವಿಡಿಯೋ ಚಾಲನೆ ಮಾಡಿದ. ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡ ಮುಖ ನೋಡಿ ಅವನ ಕಣ್ಣುಗಳು ವಿಸ್ತಾರವಾದವು. ಅದು ಅವನ ಅಜ್ಜ. ವಿಡಿಯೋದಲ್ಲಿ ಅಜ್ಜ ಮಾತನಾಡುತ್ತಿದ್ದ. ಅಭಿನವ್, ನೀನು ಇದನ್ನು ನೋಡುತ್ತಿದ್ದರೆ ನಾನು ಬದುಕಿದ್ದೇನೆ. ನನ್ನ ಸಾವನ್ನು ನಾನೇ ನಾಟಕವನ್ನಾಗಿ ರೂಪಿಸಿದ್ದೆ. ಏಕೆಂದರೆ ನನ್ನನ್ನು ಕೊಲ್ಲಲು ಯತ್ನಿಸುತ್ತಿದ್ದವರು ಇನ್ನೂ ಬದುಕಿದ್ದಾರೆ. ಅವರ ನಾಯಕ ಇನ್ನೂ ಸಿಕ್ಕಿಲ್ಲ. ಅಭಿನವ್ ಉಸಿರುಗಟ್ಟಿದ. ವಿಡಿಯೋ ಮುಂದುವರಿಯಿತು. ನಿಜವಾದ ಶತ್ರು ನಿನ್ನ ಸುತ್ತಲೂ ಇದ್ದಾನೆ. ಅಷ್ಟರಲ್ಲಿ ವಿಡಿಯೋ ಹಠಾತ್ತನೆ ನಿಂತಿತು. ಹಿಂದಿನಿಂದ ಬಾಗಿಲು ಮುಚ್ಚಿದ ಶಬ್ದ ಕೇಳಿಸಿತು. ಅಭಿನವ್ ನಿಧಾನವಾಗಿ ತಿರುಗಿ ನೋಡಿದ. ಕತ್ತಲೆಯೊಳಗೆ ಯಾರೋ ನಿಂತಿದ್ದರು. ಅವರು ಹೇಳಿದರು, ನಿನ್ನ ಅಜ್ಜ ಹೇಳಿದ್ದು ಸತ್ಯ, ಮತ್ತು ಈಗ ನೀನು ಕೂಡ ಹೆಚ್ಚು ತಿಳಿದುಕೊಂಡಿದ್ದೀಯ. ಆ ವ್ಯಕ್ತಿ ನಿಧಾನವಾಗಿ ಬೆಳಕಿನ ಕಡೆ ಬಂದ. ಅವನ ಮುಖ ಕಾಣುತ್ತಿದ್ದಂತೆಯೇ ಅಭಿನವ್ನ ಹೃದಯ ನಿಂತಂತಾಯಿತು. ಯಾಕೆಂದರೆ ಅವನು ನಂಬಿದ್ದ ಅತ್ಯಂತ ಆತ್ಮೀಯ ವ್ಯಕ್ತಿಯೇ ಈ ಎಲ್ಲ ರಹಸ್ಯಗಳ ಹಿಂದೆ ಇದ್ದನು.